ಈಗಾಗಲೇ ನೀರಿಲ್ಲದೆ ಸುಸ್ತಾಗಿದ್ದ ಸಿಲಿಕಾನ್ ಸಿಟಿ ಮಂದಿಗೆ ಬೇಸಿಗೆಯ ಧಗೆ ಮತ್ತಷ್ಟು ಬಳಲುವಂತೆ ಮಾಡ್ತಾ ಇದೆ. ಸುಡು ಬಿಸಿಲಿಗೆ ಬೆಂದ ಕಾಳೂರಿನ ಮಂದಿ ಬೆಂದು ಹೋಗ್ತಾ ಇದ್ದಾರೆ. ಅತ್ತ ಭಯಂಕರ ಬಿಸಿಲ ತಾಪಮಾನ ದಾಖಲೆ ಬರೆದಿದ್ರೆ, ಇತ್ತ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ರಣ ಬಿಸಿಲು. ಅಬ್ಬಾ, ಮನೆಯಿಂದ ಆಚೆ ಬಂದ್ರೆ ಸಾಕು, ಸೂರ್ಯನ ಕಿರಣ ಕಣ್ಣಿಗೆ ರಾಚುತ್ತಿವೆ. ಸುಡು ಬಿಸಿಲಿಗೆ ಸಿಲಿಕಾನ್ ಸಿಟಿ ಮಂದಿಯ ನೆತ್ತಿ ಕಾದ ಕಾವಲಿನಂತಾಗ್ತಿದೆ. ಇದರಿಂದ ಈಗಾಗಲೇ ನೀರಿನ ಹಾಹಾಕಾರದಿಂದ ಬಳಲಿ ಹೋಗಿದ್ದ ಪಟ್ಟಣದ ಮಂದಿಗೆ ಸುಡು ಬಿಸಿಲು ಆಘಾತ ತಂದಿದೆ. ಹನ್ನೆರಡು ವರ್ಷಗಳಲ್ಲೇ ಮೊದಲ ಬಾರಿಗೆ 36 ಡಿಗ್ರಿಯ ದಾಖಲೆ ತಾಪಮಾನ. ಹೌದು, ಬೇಸಿಗೆ ಆರಂಭದಲ್ಲೇ ಸಿಲಿಕಾನ್ ಸಿಟಿ ಜನರಿಗೆ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಬೇಸಿಗೆ ಆರಂಭದಲ್ಲೇ ದಾಖಲೆ ಪ್ರಮಾಣದ ತಾಪಮಾನ ದಾಖಲಾಗಿದೆ. ಕಳೆದ 12 ವರ್ಷಗಳಲ್ಲೇ ಮೊದಲ ಬಾರಿಗೆ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಪಟ್ಟಣದ ಮಂದಿಗೆ ಭಯ ಹುಟ್ಟುವಂತೆ ಮಾಡಿದೆ. ಸೂರ್ಯನ ಬಿಸಿಯಲ್ಲಿ ಬೆಂದವರಿಗೆ ನೀರಿನ ದಣಿವಿನ ಸುಸ್ತು. ಅದಾಗಲೇ ಬಿಸಿಲ ಬೇಗೆಯಿಂದ ಬೇಯುತ್ತಿರುವ ಸಿಟಿ ಜನರಿಗೆ ನೀರಿನ ಹಾಹಾಕಾರ ಶುರುವಾಗಿದೆ. ನಗರದ ಗಲ್ಲಿ ಗಲ್ಲಿಗಳಲ್ಲೂ ಜಲಕ್ಷಾಮ ಎದುರಾಗಿದ್ದು ಬೇರೆ ದಾರಿ ಕಾಣದೆ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಕೆಲವೊಂದು ಏರಿಯಾದಲ್ಲಂತೂ ನೀರಿನ ಘಟಕಗಳಿಗೂ ಬೀಗ ಬಿದ್ದಿದ್ದು ಜನರು ನೀರಿಗಾಗಿ ಬೀದಿ ಬೀದಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೋಳಿ ಹಬ್ಬಕ್ಕೂ ತಟ್ಟಿದ ಜಲಕಂಟಕ. ನೀರು ಪೋಲು ಮಾಡದೆ ಡ್ರೈ ಹೋಳಿ ಆಚರಣೆಗೆ ಕರೆ. ಸಿಲಿಕಾನ್ ಸಿಟಿಯಲ್ಲಿ ಬಣ್ಣಗಳ ಹಬ್ಬದ ತಯಾರಿ ಜೋರಾಗಿದ್ದು ಬಣ್ಣದೋಕುಳಿಯಲ್ಲಿ ಮಿಂದೇಳಲು ಜನರು ಫುಲ್ ಜೋಶ್ನಲ್ಲಿದ್ದಾರೆ. ಆದರೆ ಈ ಮಧ್ಯೆ ಸಿಲಿಕಾನ್ ಸಿಟಿಗೆ ಒಕ್ಕರಿಸಿರುವ ಜಲಕಂಟಕ ಹೋಳಿ ಸಂಭ್ರಮಕ್ಕೂ ಬ್ರೇಕ್ ಹಾಕಿದೆ. ಹೀಗಾಗಿ ನೀರು ಪೋಲು ಮಾಡದೆ ಡ್ರೈ ಹೋಳಿ ಹಬ್ಬ ಆಚರಣೆ ಮಾಡಲು ನಗರದ ಎಸ್ಪಿ ರೋಡ್ ಹಾಗೂ ಅವೆನ್ಯೂ ರೋಡ್ ವ್ಯಾಪಾರಿಗಳು ನಿರ್ಧಾರ ಮಾಡಿದ್ದು ಡ್ರೈ ಹೋಳಿ ಆಚರಣೆಗೆ ಕರೆ ಕೊಟ್ಟಿದ್ದಾರೆ. ಈ ಸರಿ ಭಾಳ ನೀರು ಡಿಮ್ಯಾಂಡ್ ಇದೆ. ಅದಕ್ಕೆ ಎಲ್ಲರೂ ನೀರು ಆಗೋಷ್ಟು ಕನ್ಸರ್ವೇಷನ್ ಮಾಡಿ ನೀರು ಸೇವ್ ಮಾಡಬೇಕು. ಪ್ಲಸ್ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಈ ಸಮಸ್ಯೆ ಈಸಿಲಿ ಹೆಲ್ಪ್ ಆಗೋಂಗೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸ್ವಲ್ಪ ಇನ್ವಾಲ್ವ್ ಆಗಿ ನೀರು ಸೇವ್ ಮಾಡಬೇಕು. ಮತ್ತೊಂದು ಕಡೆ ಈ ರಣ ಬೇಸಿಗೆಯಿಂದ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗಾಗಿ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಮುಜರಾಯಿ ಇಲಾಖೆ ಹೊಸ ಸೂಚನೆ ಹೊರಡಿಸಿದೆ. ದೇವಸ್ಥಾನದಲ್ಲಿ ಸಾಲಲ್ಲಿ ನಿಲ್ಲೋ ಭಕ್ತರಿಗೆ ಟಾರ್ಪಲ್ ವ್ಯವಸ್ಥೆ. ಇನ್ನು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಾಲಯಗಳಲ್ಲಿ ಭಕ್ತರಿಗೆ ನೆರಳಿನಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳಲು ವ್ಯವಸ್ಥೆ ಮಾಡಲು ಸೂಚನೆ ಹೊರಡಿಸಲಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ಮುಜರಾಯಿ ಎಲ್ಲ ದೇವಸ್ಥಾನಗಳು ಈ ನಿಯಮಗಳನ್ನು ಪಾಲಿಸಲು ತೀರ್ಮಾನಿಸಿದ್ದು ದೇವಸ್ಥಾನದ ಸುತ್ತಲೂ ತಾತ್ಕಾಲಿಕ ಪೆಂಡಾಲ್ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸೋದಕ್ಕೆ ಮುಜರಾಯಿ ಇಲಾಖೆ ಸೂಚನೆ ಕೊಡಲಾಗಿದೆ. ದಾನಿಗಳ ಮೂಲಕ ಅಥವಾ ದೇವಸ್ಥಾನದ ನಿಧಿಯಿಂದ, ದಾನಿಗಳು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನದ ನಿಧಿಯಿಂದ ಬರೆಸಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಶೆಲ್ಟರು ಮತ್ತು ಶಾಮಿಯಾನ ಮತ್ತು ಕುಡಿಯುವ ನೀರು ಎಲ್ಲ ಭಕ್ತಾದಿಗಳಿಗೆ ದೊರಕುವಂತೆ ಮಾಡಬೇಕು ಅಂಥೇಳಿ ಸುತ್ತೋಲೆ ಹೊರಡಿಸಿದ್ದಾರೆ. ಅದ್ರ ಪ್ರಕಾರ ನಾವು ಈ ಹಿಂದೆ ಶೆಲ್ಟರ್ ಎಲ್ಲ ಹಾಕಿದ್ದೀವಿ. ಇನ್ನು ಇನ್ನೂ ಸ್ವಲ್ಪನೂ ಇನ್ನು ಎಲ್ಲೆಲ್ಲಿ ಬಾಕಿ ಇದೆ ಅಂತ ಕೂಡ ಹಾಕೋಕ್ಕೆ ತಯಾರಿ ಮಾಡಿಕೊಂಡಿದ್ದೀವಿ. ಇನ್ನು ಇದೇ ರೀತಿಯ ವಾತಾವರಣ ಮತ್ತಷ್ಟು ದಿನ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದಾಗಲೇ ನೀರಿಲ್ಲದೆ ಸುಸ್ತಾಗಿದ್ದ ಪಟ್ಟಣದ ಮಂದಿಗೆ ಬೇಸಿಗೆಯ ಧಗೆ ಮತ್ತಷ್ಟು ಬಳಲುವಂತೆ ಮಾಡ್ತಿದೆ. ಬೇಸಿಗೆ ಆರಂಭದಲ್ಲೇ ಈ ಕಥೆಯಾದ್ರೆ ಮುಂದೆ ಇನ್ನು ಹೇಗೆ ಅನ್ನೋ ಆತಂಕ, ಭಯ ಸಿಟಿ ಮಂದಿಯನ್ನ ಕಾಡ್ತಿರೋದಂತೂ ಸುಳ್ಳಲ್ಲ. ಧ್ರುವರಾಜ್ ಜೊತೆ ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.